ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ 2022 ಮ್ಯಾಥ್ಸ್ ಮತ್ತು ಸೈನ್ಸ್ ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟನ್ನು ನೋಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ 2019 ನಾನ್ HK ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ಆ ಒಂದು ಮ್ಯಾಥ್ಸ್ ಮತ್ತು ಸೈನ್ಸ್ ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟನ್ನು ನೋಡೋಣ. ಸೊ ಇಲ್ಲಿ 2019ರಲ್ಲಿ ಎರಡು ರೀತಿಯ ಪರೀಕ್ಷೆಗಳನ್ನು ಮಾಡಲಾಯಿತು. ಒಂದು ನಾನ್ HK ಮತ್ತು HK. ಸೊ ಇದು ಸಪ್ರೇಟ್ ಇದೆ. ಈ ಒಂದು ಕ್ಲಾಸಲ್ಲಿ ನಾವೇನು ಮಾಡೋಣ, ನಾನ್ HK ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟನ್ನು ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಒಂದಷ್ಟು ಜನ ಏನು ಮಾಡಿದ್ರು, ಸರ್ ಕಂಟಿನ್ಯೂ ಮಾಡು ಅಂತ ಹೇಳಿದರು. ಸೊ ಅದಕ್ಕೆ 2019 ನಾನ್ HK ಒಂದು ಪೇಪರನ್ನು ತಗೊಂಡಿದ್ವಿ. ಸೊ ಈಗ ನೆನ್ನೆ ಇರ್ತಕ್ಕಂಥ ಪಾಠಗಳು ಆ್ಯಸ್ ಇಟ್ ಈಸ್ ನೋಡ್ರಿ. ಈ ಒಂದು ಪರೀಕ್ಷೆಯು 20/5/2019 ನಡೆದಿರ್ತಕ್ಕಂಥ ಪರೀಕ್ಷೆ. ಸಂಖ್ಯೆಗಳು ಅದೇ ರೀತಿ ನೆನ್ನೆ ಏನಿದ್ವು ಪಾಠಗಳು ಅದೇ ಇದ್ದಾವೆ. ಒಂದಷ್ಟು ನಿಯಮಗಳು ಕೊಟ್ಟಿದ್ದಾರೆ. ಏನು ಇಲ್ಲಿ ಬಹು ಆಯ್ಕೆ, ಇಲ್ಲಿ ಪೇಪರ್ 2 ಅನ್ನೋದೇನಿರ್ತದೆ ಅಂದರೆ 50 MCQ ಇರ್ತದೆ ಮತ್ತು 100 ಥಿಯರಿ ಇರ್ತದೆ. ಈ MCQ ಬರೆಯೋಕ್ಕೆ 1 hour ಟೈಮ್ ಕೊಟ್ಟಿರ್ತಾರೆ ವಿತ್ OMR. ಸೊ 1 hour ಆದಮೇಲೆ OMRನ ಮತ್ತೆ ರಿಟರ್ನ್ ತೊಗೊಂಡ್ಬಿಡ್ತಾರೆ. ಸೊ 100 ಮಾರ್ಕ್ಸ್ಗೆ ಥಿಯರಿ ಬರೋಕ್ಕೆ ಒಂದು ಬುಕ್ಲೆಟ್ ಕೊಡ್ತಾರೆ. ಸೊ ಇಲ್ಲಿ 1 hour ಆಯಿತು, ಇಲ್ಲಿ 2 hour ಟೈಮ್ ಕೊಡ್ತಾರೆ 100 ಮಾರ್ಕ್ಸ್ಗೆ. ಇದು 100 ಮಾರ್ಕ್ಸ್ಗೆ, ಇದು 50 ಮಾರ್ಕ್ಸ್ಗೆ. ಸೊ ಟೋಟಲ್ ಎಷ್ಟಾಯಿತು, 150 ಮಾರ್ಕ್ಸ್ ಆಯಿತು. ಸೊ ಟೋಟಲ್ ಟೈಮು 3 hour. ಸೊ ಇದು ಯಾವ ಥರ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ಹೇಳೋಣ. ಸೊ ಈಗ ಒಂದಷ್ಟು ಇದ್ದಾವೆ ನೋಡಿರಿ. OMRಲ್ಲಿ ಭರ್ತಿ ಮಾಡ್ತಕ್ಕಂಥ ಸೂಚನೆಗಳಿದ್ದಾವೆ. ಪ್ರತಿ ಇದಕ್ಕೂ ಒಂದು ಆನ್ಸರ್ ಮಾಡಬೇಕು ಅಂತಿದೆ. ನೀಲಿ ಅಥವಾ ಬ್ಲಾಕ್ ಪೆನ್ನಿಂದನೇ ಮಾಡಬೇಕು ಅಂತಿದೆ. ನೆಕ್ಸ್ಟು ಸರಿಯಾಗಿ ಶೇಡ್ ಮಾಡಬೇಕು ಅಂತಿದೆ. ನೆಕ್ಸ್ಟ್ OMR ಉತ್ತರ ಅಲೆಯ ಮೇಲೆ ಯಾವುದೇ ರೀತಿಯ ಗುರುತು ಚುಕ್ಕೆಯನ್ನು ಹಾಕಬಾರ್ದಂತಿದೆ. ಮತ್ತು ಕಾರ್ಬನ್ ರಹಿತ ಉತ್ತರ ಅಲೆ ಆಗಿದ್ದು ಇದರಲ್ಲಿ ಯಾವುದೇ ರೀತಿಯ ಅಜ್ಞಾತಕ್ಕೆ ಶೇಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ವಿವರಣಾತ್ಮಕ ಪರೀಕ್ಷೆ ಬರೆಯಲು ಸೂಚನೆಗಳು ಏನಿದೆ, ಪ್ರತಿ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಸರಿಯಾಗಿ ಗಮನಿಸ್ತಕ್ಕಂಥ, ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಬುಕ್ಲೆಟ್, ಆನ್ಸರ್ ಬುಕ್ಲೆಟು ಕ್ವಶನ್ ಪೇಪರ್ ನೋಡ್ಕೊಂಡು ಮಾಡಬೇಕು. ನೆಕ್ಸ್ಟು ರಿಪೀಟ್ ಆನ್ಸರ್ ಬರೆಯೋಂಗಿಲ್ಲ. ಅವಶ್ಯಕತೆ ಇರತಕ್ಕಂಥ ಗ್ರಾಫ್ ಮತ್ತು ಚಿತ್ರ ಮತ್ತು ಟೇಬಲ್ಗಳನ್ನು ಬರೀಬೇಕು. ಮತ್ತು ಇದು ಇಂಪಾರ್ಟೆಂಟ್ ನೋಡ್ರಿ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಮೀಡಿಯಮ್ ಕೊಟ್ಟಿರ್ತೀರ ಆ ಮೀಡಿಯಮ್ನ ಯೂಸ್ ಮಾಡಬೇಕು. ಪ್ರಶ್ನೆ ಪತ್ರಿಕೆ ಯಾವುದೇ ಪುಟವನ್ನು ತೆಗಿಬಾರ್ದು ಅಂತ ಹೇಳ್ತಾರೆ. ಸೊ ಇಲ್ಲೊಂದಷ್ಟಿದೆ. ಸೊ ಇದು ಬೇಕಾದರೆ ನಾನು ಗ್ರೂಪ್ಗೆ ಹಾಕ್ತೀನಿ, ನೋಡ್ಕೊಡ್ರಿ. ಈಗ ಮೊದಲನೇ ಪ್ರಶ್ನೆಗೆ ಬರೋಣ. ಮೊದಲನೇ ಪಾಠ ಯಾವುದು, ಸಂಖ್ಯೆಗಳು. ಸೊ ಸಂಖ್ಯೆಗಳಲ್ಲಿ 1 ಮಾರ್ಕ್ಸು 1 ಕೊಟ್ಟಿದ್ದಾರೆ, 2 ಮಾರ್ಕ್ಸು 1 ಕೊಟ್ಟಿದ್ದಾರೆ, ಒಟ್ಟು 3 ಮಾರ್ಕ್ಸ್. ಸೊ ಎಷ್ಟನೇ ಕ್ವಶನ್ ಇದು, 32ನೇ ಕ್ವಶನ್ನು. 32ನೇ ಕ್ವಶನ್ ಎಲ್ಲಿದೆ ನೋಡ್ರಿ. 2 numbers are in the ratio 3:4. their LCM is then 2 numbers are. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬರೀ ಸಂಖ್ಯೆಗಳನ್ನೋ ಪಾಠದ ಮೇಲೆ. ಇಲ್ಲಿ LCM ಆಗಿರ್ಬೋದು ಮತ್ತು HCF ಆಗಿರ್ಬೋದು. ಲಾಸ್ಟು 2022ನಲ್ಲಿ ಅಂಥ ಕ್ವಶನ್ ಒಂದು ಕೇಳಿದ್ರು ನೋಡ್ರಿ, HCF ಅನಿಸುತ್ತೆ ಅಲ್ಲಿ. ಸೊ ಈ ಥರ ಪ್ರಶ್ನೆಗಳು ಬರ್ತಕ್ಕಂಥದ್ದು ನಂಬರ್ಸ್ ಅನ್ನೋ ಚಾಪ್ಟರ್ ಮೇಲೆ. ನೆಕ್ಸ್ಟು 71ನೇ ಕ್ವಶನು. ಏನಿದೆ, ಫೈಂಡ್ ದ ಲಿಸ್ಟ್ ನಂಬರ್ ಶುಡ್ ಬಿ ಆಡೆಡ್ ಟು 34972 ದಟ್ ಸಮ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ 5643. ಸೊ ಇದು 8ನೇ ತರಗತಿಯ ಪ್ಲೇಯಿಂಗ್ ವಿತ್ ನಂಬರ್ಸ್ ಅನ್ನೋ ಇದರಲ್ಲಿದೆ. ಅಲ್ಲಿ ಡಿವಿಸಿಬಿಲಿಟಿ ರೂಲ್ಸ್ ಇದೆ, 5, 6, 4 ಮತ್ತು 2. ಸೊ ಒಂದಷ್ಟು ರೂಲ್ಸ್ ಇದ್ದಾವೆ, ಯಾವ್ಯಾವ ಥರ ಮಾಡಬೇಕು ಏನು ಅಂತ. ಆ ಒಂದು ರೂಲ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ನಿಮಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ, ಯಾಕೆಂದರೆ ಒಂದಷ್ಟು ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಎಲ್ಲಿ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ವರ್ಗಮೂಲಗಳು ಮತ್ತು ಘನಮೂಲಗಳು. 27ನೇ ಕ್ವಶನು 1 ಮಾರ್ಕ್ ಕ್ವಶನ್ ಕೇಳಿದ್ದಾರೆ, ಅದು 1 ಮಾರ್ಕ್ ಕೊಟ್ಟಿದ್ದಾರೆ ಆ ಚಾಪ್ಟರ್ನ. 27ನೇ ಕ್ವಶನ್ ಇಲ್ಲಿ ನೋಡ್ರಿ. ದ ಲೀಸ್ಟ್ ನಂಬರ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ 1/2
1 2 3 4 ಟು ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಬಂದಿದೆ ಅಂದಮೇಲೆ ಆ ಒಂದು ಪ್ರಶ್ನೆಯು ಎಲ್ಲಿದೆ ಬಂದಿದೆ, ವರ್ಗಮೂಲಗಳು ಎನ್ನೋ ಚಾಪ್ಟರ್ ಇಂದ ಬಂದಿದೆ. ನೆಕ್ಸ್ಟ್ ಕರ್ಣಿಗಳು, ಇಲ್ಲಿ 1 ಮಾರ್ಕ್ ಕ್ವಶನ್ 1 ಬಂದಿದೆ, 3 ಮಾರ್ಕ್ಸ್ ಕ್ವಶನ್ 1 ಬಂದಿದೆ, ಒಟ್ಟು 4 ಮಾರ್ಕ್ಸ್ ಆಯಿತು. 43 88 43 ನೋಡ್ರಿ ಇಲ್ಲಿ. ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 48 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 32 ಸ್ಕ್ವೇರ್ ರೂಟ್ ಆಫ್ 27 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 18 ಈಸ್ ವ್ಯಾಲ್ಯೂ. ಸೊ ಈ ಒಂದು ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದರೆ, ಇದು ಕರ್ಣಿಗಳು ಅನ್ನೋ ಚಾಪ್ಟರ್ ಇಂದ ಬಂದಿದೆ. ನೆಕ್ಸ್ಟ್ 88ನೇ ಕ್ವಶನ್. ದ ವ್ಯಾಲ್ಯೂ ಆಫ್ x is equal to √3 plus √2 √3 minus √2 y is equal to √3 minus √2 divided by √3 plus find the value of x square plus y square. ಸೊ ಇದು ಕರ್ಣಿಗಳಲ್ಲೂ ಬೇಕಾದ್ರೂ ಮಾಡ್ಬೋದು, ಇಲ್ಲ ಅಂದರೆ ಬೀಜಗಣಿತದಲ್ಲಿ ಬೀಜೋಕ್ತಿಗಳು ಅನ್ನೋ ಇದರಿಂದನೂ ಮಾಡ್ಬೋದು. ಯಾವ್ದು ಮಾಡಿದ್ರೆ ನೀವು ಒಂದೇ ಆನ್ಸರ್ ಬರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯು ಕ್ರಮಯೋಜನೆಗಳು ಮತ್ತು ವಿಕಲ್ಪಗಳು 29 ಮತ್ತು 69. 29 ಒಂದನೇ ಅಂಕ, 69ನೇದು 2 ಅಂಕ, ಒಟ್ಟು 3 ಅಂಕ. 29 69 ಇಲ್ಲಿದೆ ನೋಡಿ. ದ ವ್ಯಾಲ್ಯೂ ಆಫ್ n ವೆನ್ np4 ರೇಷಿಯೋ n-1 p4 is equal to 5:3. ಸೊ ಇಂಥ ಪ್ರಶ್ನೆಗಳು ನಾನು ಏನು ಮಾಡಿದ್ದೀನಿ ಅಂದರೆ, ಟೆಸ್ಟ್ ಸೀರೀಸ್ ಒಂದು 20 ಕೊಟ್ಟಿದ್ದೀನಿ, ಆ 20ರಲ್ಲಿ ಈ ಥರ ಅಂತ ಪ್ರಾಬ್ಲಮ್ಸ್ನ ಮಾಡಿಸಿದ್ದೀನಿ ನೋಡ್ರಿ. ಅದು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರ್ತದೆ. ನೆಕ್ಸ್ಟ್ 69ನೇ ಕ್ವಶನು. ಫೈಂಡ್ ದ n ಇಫ್ NPR is equal to 840 NCR is equal to 35. ಈ ಥರ ಪ್ರಾಬ್ಲಮ್ಸ್ನ ನಾನು ಟೆಸ್ಟ್ ಸೀರೀಸಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಸೊ ಟೆಸ್ಟ್ ಸೀರೀಸ್ ಯಾಕೆ ನೋಡ್ರಿ ಅಂತ ಹೇಳ್ತೀನಿ ಅಂದರೆ, ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಪ್ರಾಬ್ಲಮ್ಸ್ ಏನಾಗ್ತಾ ಇದೀವಿ ಅಂದರೆ ರಿಪೀಟ್ಸ್ ಆಗ್ತಾ ಇದ್ದಾವೆ. ಸೊ ಆದ್ದರಿಂದ ನೀವು ಟೆಸ್ಟ್ ಸೀರೀಸನ್ನು ನೋಡ್ರಿ ಅಂತ ಹೇಳೋದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪಾಠ ಸಂಭಾವ್ಯತೆಯಲ್ಲಿಲ್ಲ. ನೆಕ್ಸ್ಟು ಅನುಪಾತ ಮತ್ತು ಸಮಾನುಪಾತದಲ್ಲಿಲ್ಲ. ನೆಕ್ಸ್ಟ್ ವಾಣಿಜ್ಯ ಗಣಿತ 1 ಮಾರ್ಕ್ ಕ್ವಶನ್ 28, 67ನೇ ಕ್ವಶನ್ನು 2 ಮಾರ್ಕ್ಸು, ಟೋಟಲು 3 ಮಾರ್ಕ್ಸ್ ಬಂದಿದೆ. ಇಪ್ಪತ್ತೆಂಟನೇ ಕ್ವಶನ್ ನೋಡ್ರಿ. ಎ ಮ್ಯಾನ್ ಸ್ಪೆಂಡ್ 78% ಆಫ್ ಮಂತ್ಲಿ ಇನ್ಕಮ್ ಅಂಡ್ ಸೇವ್ಸ್ 1100 ಈಸ್ ಮಂತ್ಲಿ ಇನ್ಕಮ್. ಸೊ ಇಲ್ಲಿ ಇಂಪಾರ್ಟೆಂಟ್ ಇದಾವೆ. ಇಲ್ಲಿ 3 ಮಾರ್ಕ್ಸ್ ಅಂತೂ ಪಕ್ಕ ಬರ್ತದೆ, ಲಾಸ್ಟ್ ಟೈಮ್ ಕೇಳಿರಿಲ್ಲ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ನು ಇಲ್ಲಿದೆ ನೋಡಿ. ದ ಸೆಲ್ಲಿಂಗ್ ಪ್ರೈಸ್ ಆಫ್ ಆರ್ಟಿಕಲ್ ಈಸ್ 6 times ಆಫ್ ಕಾಸ್ಟ್ ಪ್ರೈಸ್, ಫೈಂಡ್ ದ ಗೇನ್ ಪರ್ಸೆಂಟೇಜ್ ಆಫ್ ದ ಆರ್ಟಿಕಲ್. ಇಲ್ಲಿ ಪರ್ಸೆಂಟೇಜ್ ಆಫ್ ಗೇನ್ ಮೇಲೆ ಕೇಳಿದ್ದಾರೆ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ 30ನೇ ಕ್ವಶನು, 3 ಮಾರ್ಕ್ಸ್ ಕ್ವಶನ್ 84, ಒಟ್ಟು 4 ಮಾರ್ಕ್ಸ್ ಬಂದಿದೆ. ಸಂಖ್ಯಾಶಾಸ್ತ್ರದಲ್ಲಂತೂ 4 ಮಾರ್ಕ್ಸ್ ಪಕ್ಕ ಬಂದೇ ಬರ್ತದೆ, ಪ್ರತಿ ಸಲನೂ 4 ಮಾರ್ಕ್ಸ್. ಮೊನ್ನೆ ಏನು ಮಾಡಿದ್ದಾರೆ, ಲೆಸ್ ದೆನ್ ಹೋಗಿವು ಮೋರ್ ದೆನ್ ಹೋಗಿವು ಕೇಳಿದ್ದಾರೆ. ಸೊ ಇಲ್ಲಿ ಬರ್ರಿ 30ನೇ ಕ್ವಶನು 84ನೇ ಕ್ವಶನ್ ಇಲ್ಲಿದೆ ನೋಡಿ. ದ ಮೀನ್ ಆಫ್ 5 numbers is 18. If one number is excluded then their mean will becomes 8. The excluded number is. ಸೊ ನೋಡಿ, ಇದು ಮೀನ್ ಮೇಲೆ ಬಂದಿದೆ. ಮೊನ್ನೆ ಹೇಳಿದ್ದೀನಿ 30ನೇ ಕ್ವಶನ್ ಇದರಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಅಂತ ಬರುತ್ತೆ. ಅದರಲ್ಲಿ 3 ಇದೆ, ಮೀನು, ಮೀಡಿಯನ್ನು ಮತ್ತು ಮೋಡು. ಇದರಲ್ಲಿ ಪಕ್ಕಾ ಒಂದು ಪ್ರತಿಯೊಂದು ಎಕ್ಸಾಮ್ಗೂ ಕೇಳಿದ್ದಾರೆ. 19ನಲ್ಲೂ ಕೇಳಿದ್ದಾರೆ, 22ನಲ್ಲೂ ಕೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದಿದೆ 3 ಮಾರ್ಕ್ಸ್ ಕ್ವಶನ್ ಇಲ್ಲಿದೆ ನೋಡಿ. ಕ್ಯಾಲ್ಕುಲೇಟ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡೇಟಾ. ಸೊ ಒಂದಷ್ಟು ಡಾಟಾ ಕೊಟ್ಟಿದ್ದಾರೆ, ಮೀಡಿಯನ್ನ ಫೈಂಡ್ ಔಟ್ ಮಾಡಬೇಕು. ಮೀಡಿಯನ್ ಒಂದು ಫಾರ್ಮುಲಾ ಇದೆ, m is equal to L plus n/2 minus CF divided by F into I. ಸೊ ಈ ಫಾರ್ಮುಲಾದಲ್ಲಿ ಹಾಕಿದ್ರೆ ನಿಮಗೆ ಈಸಿಯಾಗಿ ಬರ್ತದೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕು, ಮತ್ತು ಲೋಯರ್ ಲಿಮಿಟ್ ತೊಗೋಬೇಕು. ನೆಕ್ಸ್ಟ್ ಕರಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಮತ್ತು ಹೈಟ್ ಆಫ್ ದ ಕ್ಲಾಸ್ ಇಂಟರ್ವಲ್ ತೊಗೊಂಡ್ರೆ ನೀವು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಮುಂದಿನ ಪಾಠ ಘನಗಳು. ಸೊ ಇಲ್ಲಿ 1 ಮಾರ್ಕ್ಸ್ ಕೇಳಿದರೆ, ಒಂದು 45ನೇ ಕ್ವಶನ್ ಇಲ್ಲಿದೆ ನೋಡಿ. ಸೊ ವೆನ್ ಡಯಾಗ್ರಾಮ್ ಕೇಳಿಬಿಟ್ಟಿದ್ದಾರೆ. ಇಲ್ಲಿ ವೆನ್ ಡಯಾಗ್ರಾಮ್ ಕೇಳಿದ್ದಾರೆ, ಇದರಲ್ಲಿ ಒಂದಷ್ಟು ಇದೆ, ವಿಭಾಜಕತೆ ನಿಯಮ ಇದೆ,
ಮತ್ತು ಸಂಯೋಗದ ಮೇಲೆ ಒಂದಷ್ಟು ನಿಯಮಗಳಿದ್ದಾವೆ. ಸೊ ಆ ನಿಯಮಗಳು ನೋಡಿಕೊಂಡ್ರೆ ನೀವು ಆರಾಮಾಗಿ ಇಲ್ಲಿ ಸ್ಕೋರ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 1 ಮಾರ್ಕ್ ಅಷ್ಟೇ. ನೆಕ್ಸ್ಟು ಪಾಠ ಶ್ರೇಣಿಗಳು. ಶ್ರೇಣಿಗಳು ಎಷ್ಟು? 26ನೇ ಕ್ವಶನ್ 1 ಮಾರ್ಕ್ ಕೇಳಿದ್ದಾರೆ, 83ನೇ ಕ್ವಶನ್ನು ಒಟ್ಟು 4. ಸೊ ಇದರಲ್ಲಿ ಶ್ರೇಣಿಗಳು ಆಮೇಲೆ ಮಾತಾಡ್ತೀನಿ ನಾನು. 26ನೇ ಕ್ವಶನ್ ಇಲ್ಲಿ ನೋಡಿ. The second, third, and sixth terms of arithmetic progression are 3 consecutive terms of the geometric progression. The common ratio of the geometric progression. ಇಲ್ಲಿ ನೋಡ್ರಿ, ಶ್ರೇಣಿಗಳು ಇದರಲ್ಲಿ 3 ಇದಾವೆ, ಎ ಪಿ, ಜಿ ಪಿ ಮತ್ತು ಎಚ್ ಪಿ. ಇದು ಮುಂದುವರಿದ ಭಾಗ. ಎ ಎಮ್ ಇದೆ, ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್, ನೆಕ್ಸ್ಟು ಹಾರ್ಮೋನಿಕ್ ಮೀನ್. ಸೊ ಈ ಒಂದು ಇದರ ಮೇಲೆ ಖಂಡಿತ 4 ಮಾರ್ಕ್ಸ್ ಬಂದೇ ಬರ್ತೈತೆ. ಒಂದಷ್ಟು ಅಪ್ಲಿಕೇಶನ್ ಅಲ್ಲಿ ನೋಡಿಕೊಂಡ್ರೆ ನೀವು ಆರಾಮಾಗಿ ಮಾಡ್ಬೋದು. ಇಲ್ಲಿ ನೋಡಿ, the sum of the third and seventh terms of arithmetic progression is 6. Their product is find the arithmetic progression. ಸಿಂಪಲ್ ಆಗಿ ಮಾಡ್ಬೋದು. ಥರ್ಡ್ ಆ್ಯಂಡ್ ಸೆವೆಂತ್ ಟರ್ಮ್ ಆಫ್ ಅಂದರೆ A3 A7 = 6 ಕೊಟ್ಟಿದ್ದಾರೆ. ಸೊ ಅದನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ? 8 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಎ ಪಿ ಬರ್ತದೆ. ಸೊ ಮುಂದಿನ ಪಾಠ ದಶಮಾಂಶಗಳು ಮತ್ತು ಶ್ರೇಣಿಗಳು. ಅದರಲ್ಲಿ ಕೇಳಿಲ್ಲ, ದಶಮಾಂಶ ಮತ್ತು ಶ್ರೇಣಿಗಳು ಕೇಳಿಲ್ಲ. ಸೊ ಇಲ್ಲಿಗೆ ಏನಾಯಿತು? ಅಂಕಗಣಿತ ಪಾರ್ಟು ಮುಗೀತು. ಅಂಕಗಣಿತ. ನೆಕ್ಸ್ಟ್ ಬರ್ತಕ್ಕಂಥ ಪಾರ್ಟು ಬೀಜಗಣಿತ. ಇಲ್ಲಿಂದ ಬೀಜಗಣಿತ ನೋಡಿ. ಫಸ್ಟ್ ಬೀಜಗಣಿತದ ನೋಡ್ರಿ, ಇಲ್ಲಿ ಒಂದಷ್ಟು ಜಾಸ್ತಿನೇ ಇದೆ. 31, 33, 36 2 ಮಾರ್ಕ್ಸ್ ಕ್ವಶನ್, 68 ಮತ್ತು 91 ಒಟ್ಟು 8 ಮಾರ್ಕ್ಸ್ ಕೇಳಿದ್ದಾರೆ. ನೋಡೋಣ. ಫಸ್ಟು 31, 33, 36. ಇಲ್ಲಿ ನೋಡಿ, 4m ಡಿವೈಡೆಡ್ ಬೈ ಪ್ಲಸ್ 3n ಡಿವೈಡ್ ಬೈ 4m minus 3n = 7/4. ಫೈಂಡ್ ದ ವ್ಯಾಲ್ಯೂ ಆಫ್ m by n ಈಸ್. ಸೊ ಇದೊಂದಷ್ಟು ರೇಷಿಯೋ ಇದರಲ್ಲಿ ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಮಾಡ್ತೀವಿ, ಆ ಒಂದು ಇದ್ರ ಮೇಲೇನು ಮಾಡ್ಬೋದು ಇಲ್ಲಿ. ಸೊ ಎಮ್ ಮತ್ತು ಎನ್ನ ರೇಷಿಯೋನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಗಿವನ್ x plus y whole cube, x minus y whole cube, x square minus k, ಫೈಂಡ್ ದ ವ್ಯಾಲ್ಯೂ ಆಫ್ k. ಸೊ ಇಲ್ಲಿ ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಅಂತ ಇದೆ. ಸೊ ಆ ಒಂದು ಇದ್ರ ಮೇಲೆ ಮಾಡಿರ್ತಕ್ಕಂಥ ಕ್ವಶನ್ ಇದು. ನೆಕ್ಸ್ಟ್ 36ನೇ ಕ್ವಶನ್ ನೋಡಿ. ಇಲ್ಲಿ ವೆನ್ a plus b plus c = 9, ab plus bc plus ca = 26, ಫೈಂಡ್ ದ ವ್ಯಾಲ್ಯೂ ಆಫ್ a square plus b square plus c square is. ಸೊ ಇಲ್ಲಿ ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಯೂಸ್ ಮಾಡ್ಕೊಂಡೆ ನೀವು ಮಾಡಬೇಕು, ಆಲ್ಜಿಬ್ರೈಕ್ ಐಡೆಂಟಿಟೀಸ್. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಗೆ ಬಂದರೆ 68ನೇ ಕ್ವಶನ್ ಇಲ್ಲಿದೆ ನೋಡಿ. ಇಫ್ a square plus b square x power of square plus y square = ax plus by whole cube = bx = ay ನ ಪ್ರೂವ್ ಮಾಡ್ರಿ ಅಂತ ಒಂದು ಕ್ವಶನ್ ಇದೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಗೆ ಬಂದರೆ 91ನೇ ಕ್ವಶನ್ ನೋಡ್ರಿ. ಸಾಲ್ವ್ ಫಾರ್ 1 ಡಿವೈಡೆಡ್ ಬೈ a plus b plus x = 1/a plus 1/b plus 1/x. ಸೊ ಇಲ್ಲಿ a and b ನಾಟ್ ಈಕ್ವಲ್ ಟು 0 ಅಂತ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಇದು 3 ಮಾರ್ಕ್ಸ್ ಕ್ವಶನ್ ಆಯಿತು. ನೆಕ್ಸ್ಟ್ ಮುಂದಿನ ಪಾಠ ಘಾತಾಂಕಗಳು. ಇಲ್ಲಿ ಘಾತಾಂಕಗಳಲ್ಲಿ 4 ಮಾರ್ಕ್ಸ್ ಕೇಳಿದ್ದಾರೆ. ಒಂದು 44, 1 ಮಾರ್ಕ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ 74, ಒಟ್ಟು 4 ಆಯಿತು. 44, 74. ಎಲ್ಲಿದೆ 44? ಇಲ್ಲಿದೆ. ಗಿವನ್ x divided by x power of 5 = 8x power of -1, x is greater than 0, greater than 1, then find the value of x. ಸೊ ಇದು ಈಸಿಯಾಗಿ ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಮಾಡ್ತಕ್ಕಂಥ ಪ್ರಾಬ್ಲಮ್ ಇದೆ, ಮಾಡ್ಬೋದು. ಇಲ್ಲೊಂದಷ್ಟು ರೂಲ್ಸ್ ಗೊತ್ತಿರ್ಬೇಕಷ್ಟೇ ನಿಮಗೆ. ಇಲ್ಲಿದೆ ನೋಡಿ. ಸಾಲ್ವ್ 3 × 2 x power of 1 minus 2 x power of 2 plus 5 = 0. ಸೊ ಇದರಲ್ಲಿ ಏನು ಮಾಡಬೇಕು?
ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಮುಂದಿನ ಪಾಠ, ಇಲ್ಲಿ ಮಾರ್ಕ್ಗಳು ಕೇಳಿಲ್ಲ. ನೆಕ್ಸ್ಟ್ ವರ್ಗ ಸಮೀಕರಣಗಳು ಜಸ್ಟ್ 1 ಮಾರ್ಕ್ ಕೇಳಿದ್ದಾರೆ. 34ನೇ ಕ್ವಶನ್. The number that satisfies the statement the sum of the number and twice its square is 105 is. ಸೊ ಒಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ, ಒಂದು ಟ್ವೈಸ್ ಆಫ್ ದ ಸ್ಕ್ವೇರ್ ನ ಮಾಡಿದ್ರೆ ಒಂದು ನಂಬರ್ ಬರ್ತದೆ, ಅದು 105 ಬರ್ತದೆ. ಬಟ್ ಆ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದಷ್ಟು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ನಂಬರ್. ನೆಕ್ಸ್ಟ್ ಬಹುಪದೋಕ್ತಿಗಳು. ಬಹುಪದೋಕ್ತಿಗಳು ಒಂದು 70ನೇ ಕ್ವಶನ್, 2 ಮಾರ್ಕ್ಸ್ ಕ್ವಶನ್. The quotient x power of 4, 10x power of 2, 5x 35x square plus 15x 25 by x plus 4 is. Find the a and b. ಇಲ್ಲೊಂದು ಏನಿಲ್ಲ. ಸೊ ಇಲ್ಲಿ p of x ಕೊಟ್ಟಿದ್ದಾನೆ, g of x ಕೊಟ್ಟಿದ್ದಾನೆ, r of x ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ಬರ್ತದೆ, ಇಲ್ಲಿ ಕೋಶೆಂಟ್ ಬರ್ತದೆ, ಅದರಲ್ಲಿ ಎ ಮತ್ತು ಬಿ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಕ್ವಶನ್ ಹೇಳ್ತಾ ಇದ್ದಾರೆ. ಈ ಕ್ವಶನ್ ಪೇಪರ್ನ ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಶೇರ್ ಮಾಡಿದಾಗ ಗೊತ್ತಾಗಿದೆ ಸ್ವಲ್ಪ ಏನಾಗಿದೆ ಅಂದರೆ, ಅದು ಕ್ವಶನ್ ಪೇಪರು ಸ್ವಲ್ಪ ಚಿಕ್ಕದಾಗಿದೆ, ಆದ್ದರಿಂದ ನಿಮಗೇನು ಗೊತ್ತಾಗಲ್ಲ. ನೆಕ್ಸ್ಟ್, 2 ರೇಖಾತ್ಮಕ ಷರತ್ತುಗಳ ಸಮೀಕರಣಗಳು. ಇಲ್ಲಿ 35ನೇ ಕ್ವಶನ್ 1 ಮಾರ್ಕ್ ಇದೆ, 85 ಟೋಟಲು 4 ಮಾರ್ಕ್ಸ್. ಈ ಒಂದು ಪಾಠದಿಂದ 4 ಮಾರ್ಕ್ಸ್ ಬಂದೇ ಬರ್ತದೆ. 35, 85 ಎಲ್ಲಿದೆ ನೋಡಿ. x is equal to a, y is equal to b and the solution of equation x minus y, x plus y is equal to 4. ಸೊ ಎಲಿಮಿನೇಷನ್ ಮೆಥಡ್ ಮಾಡಿದ್ರೆ ಸಾಕು, ನಿಮ್ಗೆ ಈಸಿಯಾಗಿ ಬರ್ತದೆ. ಇಲ್ಲಿ ಜಸ್ಟ್ ಫಾರ್ ಏನು x minus y is equal to 2, x plus y is equal to 4 ಆದಾಗ ಇವು ಹೋಯಿತು. 2x is equal to 6 ಆಯಿತು, x is equal to 6/2 ಅಂದರೆ 3 ಆಯಿತು. ಸೊ 3 ಅಂತ ಬಂದ್ಬಿಟ್ಟಿಲ್ಲ, x plus y is equal to 4, x 3 plus y is equal to 4, y is equal to 4 minus 3 ಅಂದರೆ 1 ಆಯಿತು. ಸೊ 3 ಮತ್ತೆ 1 ಜಸ್ಟ್ ಫಾರ್ ನೆಕ್ಸ್ಟ್ 35 ಆಯಿತು. $85 ಕ್ವಶನ್ ಇದೆ ಅಲ್ವಾ ಇನ್ನೊಂದು. ನೋಡ್ರಿ, ಸಾಲು 31x plus 57y is equal to 150, 57x plus 31y is equal to 202. ಸೊ ಇದು ಎಲಿಮಿನೇಷನ್ ಮೆಥಡ್ ಆದರೂ ಬರ್ರಿ, ಬೈ ರಿಡ್ಯೂಸಿಂಗ್ ಟು ದೇರ್ ಪೇರ್ ಆಫ್ ಸ್ಮಾಲರ್ ಕೋಆಪ್ಷೆಂಟ್. ಸೊ ಇಲ್ಲಿ ಸ್ಮಾಲರ್ ಕೋಆಪ್ಷೆಂಟ್ನ ಏನು ಮಾಡಬೇಕು, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮಾಡಬೇಕು. ಆ 31 ಪ್ರೈಮ್ ನಂಬರ್ ಬರ್ತದೆ, ಆದ್ದರಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕೋಆಪ್ಷೆಂಟ್ನ ಮಲ್ಟಿಪ್ಲೈ ಮಾಡಿ ನೀವು ಮಾಡ್ಕೋಬೋದು. ಮುಂದಿನ ಭಾಗ ಬಂದು ರೇಖಾಗಣಿತ. ಇಲ್ಲಿಂದ ರೇಖಾಗಣಿತ 18ನೇದು ನಿರ್ದೇಶಾಂಕ ರೇಖಾಗಣಿತದಲ್ಲಿ 38 1 ಮಾರ್ಕ್ ಇದೆ, 86 3 ಮಾರ್ಕ್ಸ್ ಕ್ವಶನ್ ಇದೆ, ಒಟ್ಟು 4 ಮಾರ್ಕ್ಸ್ ಆಯಿತು. 38, 86. ಹಿಂಗೆ ನೋಡಿ, ದ ರೇಷಿಯೋ ಇನ್ ವಿಚ್ ಎಕ್ಸ್ ಆಕ್ಸಿಸ್ ಇಸ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ 3,6 ಅಂಡ್ -12, -3. ರೇಷಿಯೋ ಅಂತ ಬಂದಾಗ ಅಲ್ಲೊಂದಷ್ಟು ಫಾರ್ಮುಲಾಸ್ ಇದ್ದಾವೆ, ಅಲ್ಲಿ ಫಾರ್ಮುಲಾಸ್ ಮೇಲೆ ಬರ್ತವೆ. ಅಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಬರ್ತದೆ, ಸೆಕ್ಷನ್ ಫಾರ್ಮುಲಾ ಬರ್ತದೆ, ಮತ್ತು ಆ ಚಾಪ್ಟ್ರಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಇದೆ. ಇಲ್ಲಿ ಫೈಂಡ್ ದ ಸೆಂಟರ್ ಆಫ್ ದ ಸರ್ಕಲ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 6, -6, 3, -7 ಅಂಡ್ 3, 3. ಸೊ ಈ ಒಂದು ಪ್ರಶ್ನೆಯು ಸಹ ಆ ಒಂದು ಚಾಪ್ಟ್ರಿಂದ ಬಂದಿರತಕ್ಕಂಥದ್ದು. ಮುಂದಿನ ಪಾಠ ತ್ರಿಭುಜಗಳು 41 ಟ್ರಯಾಂಗಲ್ಸು. ಇದು ಕೋಆರ್ಡಿನೇಟ್ ಜಾಮಿಟ್ರಿ. 41, 72 ಒಟ್ಟು 3 ಮಾರ್ಕ್ಸ್ ಬಂದಿದೆ. 41, 72 ಇಲ್ಲಿ ನೋಡಿ.
In the figure Mn parallel to QR, then it is equal to ಈ ಒಂದಿದು areas of similar triangles ಅಂತ ಇದೆ 10th ಚಾಪ್ಟರ್ ಅಲ್ಲಿ ಇದೆ 10th ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ ಇದೆ ಈ ಒಂದು ಪ್ರಶ್ನೆ. ಎಲ್ಲಿದೆ ನೋಡಿ 70. ಫೈಂಡ್ ದ ಎಕ್ಸ್ ಇನ್ ದ ಗಿವನ್ ಫಿಗರ್. ಈ ಒಂದು ಎಕ್ಸ್ ನ ಫೈಂಡ್ ಔಟ್ ಮಾಡಬೇಕು. ಇಲ್ಲೊಂದಷ್ಟು ರೂಲ್ಸ್ ಇದಾವೆ, ಆ ರೂಲ್ಸ್ ನಿಮಗೆ ಬಂದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಕರಸ್ಪಾಂಡಿಂಗ್ ಆಂಗಲ್ಸು, ಆಲ್ಟರ್ನೇಟ್ ಆಂಗಲ್ಸು ಮತ್ತು ವರ್ಟಿಕಲ್ ಆಪೋಸಿಟ್ ಆಂಗಲ್ಸು ಆ ಥರ ಎಲ್ಲ ಬಂದವೆ ರೂಲ್ಸ್ ಒಂದಷ್ಟು. ನೆಕ್ಸ್ಟ್ ಚತುರ್ಭುಜಗಳು 40ನೇ ಕ್ವಶನ್ 1 ಮಾರ್ಕು, 73 2, 76 3 ಮಾರ್ಕು, ಒಟ್ಟು 3 ಒಟ್ಟು 6 ಮಾರ್ಕ್ಸ್ ಆಯಿತು. 40 73 ಇಲ್ಲಿದೆ. The bisector of any two adjacent angles of parallelogram intersect at. ಸೊ ಒಂದಷ್ಟು ರೂಲ್ಸ್ ಇದಾವೆ, ಏನು ಪ್ಯಾರಲೋಗ್ರಾಮ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತದೆ ಅಂತ. ಸೊ ಒಂದಷ್ಟು ನೋಡ್ಕೊಂಡ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇನ್ ದ ಅಡ್ಜಾಯಿಂಟ್ ಫಿಗರ್ ABCD is a rhombus A is equal to 70 degree. ಫೈಂಡ್ ದ ವ್ಯಾಲ್ಯೂ ಆಫ್ ಏನು CDV. ಇಲ್ಲೊಂದಷ್ಟು ರೂಲ್ಸ್ ಇದೆ, ಏನು ಅಂದರೆ ರಾಂಬಸ್ ಅಲ್ಲಿ ಆಪೋಸಿಟ್ ಆಂಗಲ್ಸ್ ಮತ್ತೆ ಆಲ್ ಸೈಡ್ಸ್ ಏನಾಗಿರ್ತವೆ ಈಕ್ವಲ್ ಆಗಿರ್ತವೆ. ಇದು 70 ಅಂದರೆ ಇದು 70. ಒಂದಷ್ಟು ನೋಡ್ಕೊಂಡು ರಿಮೈನಿಂಗ್ ಇವೆಲ್ಲಿ ಡಿವೈಡ್ ಮಾಡಿದ್ರೆ ನಿಮಗೆ ಒಂದಷ್ಟು ಆಂಗಲ್ಸ್ ಬರ್ತದೆ. ಯಾವ್ದು ಇದರಲ್ಲಿ ಅಷ್ಟೇನಾ 3 ಮಾರ್ಕ್ಸ್ ಕ್ವಶನ್ ಇಲ್ಲಿದೆ ನೋಡಿ. ದ ಆಂಗಲ್ಸ್ ಆಫ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ABCD ಆರ್ x plus 20, x plus 30, y plus 30, 30 minus y respectively. Find the value of x. Cyclic quadrilateral ಅಂದರೆ the quadrilateral is in the circle. We can call the cyclic quadrilateral. ಅದರಲ್ಲೂ ಅಷ್ಟೇ ಆಪೋಸಿಟ್ ಆಂಗಲ್ಸ್ ಇರ್ತವೆ, ಒಂದಷ್ಟು ಈಕ್ವಲ್ ಇರ್ತವೆ. ಅದನ್ನು ಸ್ವಲ್ಪ ಕಂಡೀಷನ್ಸ್ ಇದೆ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಮುಂದಿನ ಪಾಠ ಬಹುಭುಜಾಕೃತಿಗಳು ಇಲ್ಲಿಲ್ಲ, ಮತ್ತು ರೇಖೆಗಳು ಮತ್ತು ಕೋನಗಳು ಇಲ್ಲ. ನೆಕ್ಸ್ಟ್ ವೃತ್ತಗಳು ಇದ್ದಾವೆ 39 46 75 ಒಟ್ಟು 5 ಮಾರ್ಕ್ಸ್. 39 46 ಇಲ್ಲಿದೆ. ಸೊ ಇದು ಲಾಸ್ಟ್ ಇಯರ್ 2022ರಲ್ಲೂ ಇಂಥ ಕ್ವಶನ್ ಕೇಳಿದ್ದಾರೆ. 39ನೇ ಕ್ವಶನ್. In the figure AP, AQ, BC are the tangents to the circle. If AB is equal to 5 cm, AC is equal to 6 cm, BC 4, then find the value of length of AP. ಸೊ ಇಲ್ಲಿ ಟ್ಯಾಂಜೆಂಟ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ನೆಕ್ಸ್ಟ್ ಯಾವ್ದಿದು ವೃತ್ತಗಳು 39 46 75. The number of revolutions completed by a car wheel of diameter of 80 cm in 10 minutes when the car is traveling at the speed of 66 km/h. ಸೊ ಇದು ಬಂದು 7th ಅಲ್ಲಿದೆ ಚಾಪ್ಟರ್. ಆ ಚಾಪ್ಟರ್ ಅಲ್ಲಿದೆ ನೋಡಿ ಸರ್ಕಲ್ಸ್ ಎಲ್ಲ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಎಲ್ಲಿದೆ ಇದರಲ್ಲಿ ಎಲ್ಲಿದೆ ನೋಡಿ. A wire is looped in the form of circle of radius 28 cm. Ray went into the square from diameter its area of. ಇದು 7th ಅಲ್ಲಿದೆ. ಆಗಲೇ ಕೊಟ್ಟಿರ್ತಕ್ಕಂಥದ್ದು 10th ಅಲ್ಲಿದೆ, ಇದು 7th ಅಲ್ಲಿದೆ ನೋಡಿ. ರೀಕಾಸ್ಟ್ ಮಾಡೋ ಅಂತ ಕ್ವಶನ್ ಅದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ತ್ರಿಕೋನಮಿತಿ. ತ್ರಿಕೋನಮಿತಿಯಲ್ಲಿ ಇಲ್ಲಿ ಒಂದೇ ಒಂದು ಮಾರ್ಕ್ ಕೇಳಿದರೆ ಅದು 37ನೇ ಕ್ವಶನ್. 37ನೇ ಕ್ವಶನ್ ಇಲ್ಲಿದೆ ನೋಡಿ. A plus B is equal to 90 degree.
part b is equal to 3/4, then the value of sin a is equal to, ಸೊ ಇಲ್ಲೊಂದಷ್ಟು ಕಂಡೀಷನ್ ಕೊಟ್ಟಿದ್ದಾರೆ a plus b is equal to 90 ಡಿಗ್ರಿ ಅಂತ. ಸೊ ಆ ಒಂದು ಕಂಡೀಷನ್ ಮೇಲೆ ನೀವು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ sin a ಮಾಡಬೇಕು. ನೆಕ್ಸ್ಟ್ ಮುಂದಿನ ಪಾಠ ತ್ರಿಕೋನಮಿತಿ ಅನ್ವಯಿಕ ಸಮಸ್ಯೆಗಳು. ಸೊ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ, ಇಲ್ಲಿ 90ನೇ ಕ್ವಶನ್ ಇದೆ, 3 ಮಾರ್ಕ್ಸ್ ಇದೆ. ಕಷ್ಟ ಇತ್ತು ಇದು. ನೋಡಿ, ಫ್ರಮ್ ಎ ಪಾಯಿಂಟ್ P on the ground, the angle of elevation top of 10 meter tall is 30 meter. A plug is installed at the top of the building. The angle of elevation of the top of the flagstone P is 45 degree. Find the length of flagstone and the distance of the building from the point. Root 3 value is 1.374. ಸೊ ಅಪ್ಲಿಕೇಶನ್ ಟ್ರಿಗ್ನಾಮೆಟ್ರಿಯಲ್ಲಿ ಇದು 4th ಎಕ್ಸಾಂಪಲ್, ಐದರ್ 5th ಎಕ್ಸಾಂಪಲ್, ಒಟ್ಟಿನಲ್ಲಿ ಇದು ಎಕ್ಸಾಂಪಲ್ ಕ್ವಶನ್ ಇದೆ ನೋಡಿ, ಅಪ್ಲಿಕೇಶನ್ ಟು ಟ್ರಿಗ್ನಾಮೆಟ್ರಿ. ಸೊ ಮುಂದಿನ ಪಾಠ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಇಲ್ಲ, ತ್ರಿಭುಜ ರಚನೆಗಳು 87ನೇದು, 3 ಮಾರ್ಕ್ಸ್ ಕೇಳಿದ್ದಾರೆ. Construct the triangle of ABC whose perimeter is 12 cm. The angles are 60 degree and 70 degree. ಸೊ ಇಲ್ಲೊಂದಷ್ಟು ಇದಾವೆ. ಟ್ರಯಾಂಗಲ್ ಅಲ್ಲಿ ಬೇಸ್ ಕೊಟ್ಟಾಗ ಮತ್ತೆ ಆಂಗಲ್ಸ್ ಕೊಟ್ಟಾಗ ಯಾವ ತರ ಮಾಡಬೇಕು ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಮುಂದಿನ ಪಾಠ ಚತುರ್ಭುಜ ರಚನೆಗಳು ಇಲ್ಲ, ಟ್ಯಾಂಜೆಂಟ್ ಡ್ರಾ ಮಾಡೋದು ಇಲ್ಲ, ಮತ್ತೆ ಇಲ್ಲಿ ಕ್ಷೇತ್ರ ಗಣಿತ ಇದೆ. 42ನೇ ಕ್ವಶನ್, 89ನೇ ಕ್ವಶನ್, 3 ಮಾರ್ಕ್ಸ್, ಒಟ್ಟು 4 ಮಾರ್ಕ್ಸ್. 42 ಇಲ್ಲಿದೆ ನೋಡಿ. The outer radii of ends of the buckets are 5 cm and 15 cm. It to 24 cm high, then find out the outer surface. ಸೊ ಇದು ಬಂದು ಫ್ರಸ್ಟಮ್ ಆಫ್ ಕೋನ್. ಸೊ ಫ್ರಸ್ಟಮ್ ಆಫ್ ಕೋನ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಇಲ್ಲಿ ನೆನ್ನೆ ಹೇಳಿದ್ದೀನಿ ಸ್ಪಿಯರ್ದು ಮತ್ತೆ ಕೋನ್ದು ಅವೆಲ್ಲ ಇದಾವೆ, ಆ ಒಂದು ಇದ್ರ ಮೇಲೆ ನೀವು ಮಾಡ್ತಕ್ಕಂಥ ಕ್ವಶನ್ ಇದೆ. ನೆಕ್ಸ್ಟ್ ಇನ್ನೊಂದು 3 ಮಾರ್ಕ್ಸ್ ಕ್ವಶನ್ ಇದೆ. ಇದೆ 2 ಮಾರ್ಕ್ಸ್ 3 ಮಾರ್ಕ್ಸ್. ಒಂಬತ್ತನೇ ಕ್ವಶನ್, ಇಲ್ಲಿದೆ ನೋಡಿ. The diameter of sphere is decreased by 25%. By what percentage curved surface area is decreased? ಸೊ ಇಲ್ಲಿ ಸ್ಪಿಯರ್ ಮೇಲೆ ಕೇಳಿದರೆ ಅಲ್ಲೇನು ಮಾಡ್ತಾ ಇದ್ದಾರೆ, 25% ಅಷ್ಟು ಡಿಕ್ರೀಸ್ ಮಾಡ್ತಾ ಇದ್ದಾರೆ. ಡಿಕ್ರೀಸ್ ಅಂದರೆ ಕಮ್ಮಿ ಮಾಡ್ತಕ್ಕಂಥದ್ದು. ಸೊ ಲಾಸ್ಟ್ ಚಾಪ್ಟರ್ ಬಂದು ಬೋಧನಾಶಾಸ್ತ್ರ. ಸೊ ಇಲ್ಲೊಂದು 4 ಕ್ವಶನ್ಸ್ ಇದಾವೆ ಕಂಟಿನ್ಯೂಸ್, 47, 48, 49, 50. ಸೊ 4 ಕ್ವಶನ್ಸ್ ಇಲ್ಲಿ ಕಂಟಿನ್ಯೂ ಆಗಿ 4 ಮಾರ್ಕ್ಸ್ ಬರ್ತಾನೆ ಇದೆ. 22ರಲ್ಲೂ 4 ಮಾರ್ಕ್ಸ್ ಬಂದಿದೆ, ಇಲ್ಲೂ ಒಂದಷ್ಟು 4 ಮಾರ್ಕ್ಸ್ ಬಂದಿದೆ. ಸೊ ನೋಡಿ 47ನೇ ಕ್ವಶನ್, ಮ್ಯಾಥಮೆಟಿಕ್ಸ್ ಇಸ್ ಗೇಟ್ ಟು ಆ್ಯಂಡ್ ಕೀ ಟು ಆಲ್ ಸೈನ್ಸ್. ಸೊ ಯಾರು ಹೇಳಿರೋದು, ಬೆಕಾನ್ ಅನಿಸುತ್ತೆ. ಸೊ 48, 49, 50. ಸೊ ಇಲ್ಲಿಗೆ ಏನಾಯಿತು, ಒಟ್ಟು ಎಷ್ಟು ಕ್ವಶನ್ಸು ಎಷ್ಟು ಮಾರ್ಕ್ಸು ಏನು ಅಂತ ಒಂದು ನೋಡೋಣ ಬರೀ. ಇಲ್ಲಿ ನೋಡಿ, 1 ಮಾರ್ಕ್ಸ್ ಕ್ವಶನು 25 ಮಾರ್ಕ್ಸ್ ಇದೆ. 2 ಮಾರ್ಕ್ಸ್ ಕ್ವಶನು 7 2 14, 14 ಮಾರ್ಕ್ಸ್ ಇದೆ. 12 3 36, 3 ಮಾರ್ಕ್ಸ್ ಕ್ವಶನ್ 12 ಇದೆ. ಟೋಟಲ್ 36 ಆಯಿತು, ಟೋಟಲ್ 75 ಆಯಿತು. ಸೊ ಇಲ್ಲಿಗೆ ನಾವೇನು ಮಾಡಿದ್ವಿ, 2019 ನಾನ್ HK ಸಾಲ್ವ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ,
2019 SK ಬ್ಲೂ ಪ್ರಿಂಟನ್ನು ಒಂದಷ್ಟು ಬೆಳಕನ್ನು ಚೆಲ್ಲುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಸೊ ನೀವೇನು ಮಾಡಬೇಕು ಅಂದರೆ ಈ ಒಂದು ಯೂಟ್ಯೂಬ್ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮದು, ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಅಂತ. ಆ ಗ್ರೂಪ್ಗೆ ಆ್ಯಡ್ ಮೆಂಬರ್ಸ್ ಅಂತ ಇದೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಆ್ಯಡ್ ಮಾಡ್ಬೋದು ನೋಡಿರಿ. ಸೊ ನೀವು ಏನಾದರೂ ಒಂದಷ್ಟು ಲೈಕ್ಸು ಮತ್ತು ಕಾಮೆಂಟ್ಸ್ ಆದರೂ ಪ್ರೋತ್ಸಾಹ ಮಾಡ್ತಾಯಿದ್ರೆ ಖಂಡಿತ ಒಳ್ಳೆ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಧನ್ಯವಾದಗಳು.